एमएलसी सलीम अहमद ने कहा है कि दुनिया में शांति, अमन और साथ मिलकर रहने का संदेश फैलाने के मकसद से 7 दिसंबर को शाम 6 बजे बसव कल्याण के अल्फा कॉलोनी मैदान में एक सूफी संतों का कॉन्फ्रेंस रखा गया है। उन्होंने आज शहर के पत्रिका भवन में एक प्रेस कॉन्फ्रेंस की और कहा कि इस प्रोग्राम में ख्वाजा बंदे नवाज दरगाह के सज्जादे और वक्फ बोर्ड के अध्यक्ष डॉक्टर सैयद अली हुसैनी बसवलिंगा पट्टादेवरू, हवाई मल्लीनाथ महाराज, जिले के प्रभारी मंत्री ईश्वर खंडरे, नगर सभा प्रशासनिक एवं हज मंत्री रहीम खान समेत कई जाने माने लोग और बड़ी हस्तियां शामिल होंगी। इसलिए बड़ी संख्या में लोगों को प्रोग्राम में शामिल होकर इसे सफल बनाना चाहिए। सिद्धरामैया डीके शिव कुमार राम लक्ष्मण की तरह है। विरोधी पार्टियां पावर शेयरिंग की आलोचना कर रही हैं। अगर हम लंच और ब्रेकफास्ट करते हैं तो यह बीजेपी को परेशानी क्यों है? हमें जो भी परेशानी है हमारा हाईकमान उसे ठीक करेगा। अपना काम करो और गटर में पत्थर मत ढूंढो। हमारी आलोचना करने वालों के राज्य में 5 सेंट्रल मिनिस्टर हैं। पिछले 11 सालों में राज्य के लिए आपका क्या योगदान है? हम हाउस में आपको बेनकाब करने का काम करेंगे। उन्होंने ये तीखे अंदाज में कहा। पूर्व एमएलसी विजय सिंह ने कहा कि सूफी संतों का कॉन्फ्रेंस प्रोग्राम हुबली और कोप्पल में पहले ही सफलतापूर्वक हो चुका है। यह प्रोग्राम हमारी शरण स्थली बसव कल्याण से देश में अच्छे रास्ते का मैसेज फैलाने के मकसद से ऑर्गेनाइज किया गया है। इसलिए लोगों को बड़ी संख्या में प्रोग्राम में हिस्सा लेना चाहिए। प्रेस कॉन्फ्रेंस में कांग्रेस पार्टी के नेता अब्दुल मन्नान सेठ, अली कादरी और अन्य मौजूद रहे। कैमरामैन पपुराज का कवरेज। ಪತ್ರಿಕಾಗೋಷ್ಠಿ ವಿಶೇಷ ಅಂತಂದ್ರೆ ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತಿ ಅಂಗವಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ, ಕೊಪ್ಪಳದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶರಣ ನಾಡಾದ ಬಸವ ಕಲ್ಯಾಣದಲ್ಲಿ 7ನೇ ತಾರೀಕು ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ವಿ. ಸಾಯಂಕಾಲ 6 ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಅಲ್ಫಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದೆ ನಶೀದ್ ಖ್ವಾಜಾ ಬಂದೆ ನವಾಜ್ ಅವರು ಹಾಗೂ ವಕ್ಫ್ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ ಬಸವ ಕಲ್ಯಾಣ. ಸೈಯದ್ ಶಾ ಹೈದರ್ ವಲಿ ದಿಲಂಗಾ ದರ್ಗಾ ಶರೀಫ್ लातूर जिले. पूज्य हवा मलिना महाराज निर्भंगी स्वामीजी, पूज्य अनुभव स्वामीजी ಎಲ್ಲ ನಮ್ಮ ಸ್ವಾಮಿಗಳು ಮತ್ತು ಧರ್ಮಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ಹಿರಿಯ ಮುಖಂಡರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಮಂತ್ರಿಗಳಾದ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ರಾಜ್ಯಸಭಾ ಸದಸ್ಯರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾದ ಸನ್ಮಾನ್ಯ ನಾಸೀರ್ ಹುಸೇನ್ ಅವರು, ಮಂತ್ರಿಗಳಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಈ ಭಾಗದ ಶಾಸಕರು ಮಂತ್ರಿಗಳಾದ ರಹೀಂ ಖಾನ್ ರವರು, ತೆಲಂಗಾಣದ ನೂತನವಾಗಿ ನೇಮಕವಾದಂತಹ ಮಂತ್ರಿಗಳಾದ ಅಜರುದ್ದೀನ್ ರವರು, ಎಂಪಿಗಳಾದ ಸನ್ಮಾನ್ಯ ಸಾಗರ್ ಖಂಡ್ರೆ ಅವರು, ಚಂದ್ರಶೇಖರ್ ಪಾಟೀಲ್ ರವರು ಮಾಜಿ ಮಂತ್ರಿ, ಹಾಗೂ ನಮ್ಮ ಉತ್ತರ ಪ್ರದೇಶ ಎಂಪಿಗಳಾದ ಇಮ್ರಾನ್ ಮಸೂದ್ ಅವರು, ವಕ್ಫ್ ಬೋರ್ಡಿನ ಉಪಾಧ್ಯಕ್ಷರಾದ ಉಬೈದುಲ್ಲಾ ಖಾನ್ ಹಾಶ್ಮಿ ಅವರು, ಇನ್ನೊಬ್ಬ ವಕ್ಫ್ ಬೋರ್ಡಿನ ಪದಾಧಿಕಾರಿಗಳಾದ ಸನ್ಮಾನ್ಯ ಅಬು ತಾಲಿಬ್ ರವರು, ನಮ್ಮ ಈ ಭಾಗದ ಮುಖಂಡರು, ಜವಾಬ್ದಾರಿಯ ಶಾಸಕರು ಹಾಗೂ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡಿನ ಅಧ್ಯಕ್ಷ ಅಜಯ್ ಸಿಂಗ್ ರವರು, ಸನ್ಮಾನ್ಯ ಅರವಿಂದ್ ಅರಳಿ ಅವರು, ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿದಂತಹ ವಿಜಯ್ ಸಿಂಗ್ ರವರು, ಮನ್ನಾನ್ ಸೇಠ್ ಅವರು ಹಾಗೂ ಇತರ ಹಲವಾರು ಗಣ್ಯರು, ಶಾಸಕರು, ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಈಗ ತಾನೇ ಸಲೀಂ ಅಹಮದ್ ಸಾಹೇಬ್ರು ವಿಸ್ತಾರವಾಗಿ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳ್ತೇನೆ. ಇದು ಸೂಫಿ ಸಂತ್ ಏನ್ ಕಾರ್ಯಕ್ರಮ ನಾವು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ.
ಇದು ಹುಬ್ಳಿಯಲ್ಲಿ, ಕೊಪ್ಪಳದಲ್ಲಿ ಬಹಳ ಯಶಸ್ವಿಯಾಗಿ ಆಗಿದೆ. ಮತ್ತೆ ಸಲೀಂ ಸಾಹೇಬರು ಮತ್ತೆ ನಾವು ಮತ್ತೆ ನಮ್ಮ KBN ದರ್ಗಾ ಸಾಹೇಬ್ರು ಮತ್ತೆ ಹೈದರ್ ಸಾಹೇಬ್ರು ಎಲ್ಲ ಸೇರ್ಕೊಂಡು ಬಹಳಷ್ಟು ದಿನದಿಂದ ನಾವು ಒಂದು ಬಸವ ಕಲ್ಯಾಣದಲ್ಲಿ ಅವರೇ ಚಾಯ್ಸ್ ಮಾಡಿದ್ರು. ಅವ್ರು ಮಾಡಿದ್ದು ಚಾಯ್ಸ್ ಬಸವ ಕಲ್ಯಾಣದಲ್ಲಿ ಮಾಡೋಣ, ಶರಣರ ನಾಡು ಪವಿತ್ರ ಕ್ಷೇತ್ರವಿದೆ ಅಂತ ಅವರು ಇಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡೋಣ ಅಂತ ಒಂದು ಹೇಳಿದ್ರು. ನಮಗೆ ಅವರೆಲ್ಲ ಹಿರಿಯರು ಆದೇಶ ಮಾಡಿದ್ರು, ಈ ತರ ಪ್ರೋಗ್ರಾಮ್ ಮಾಡೋಣ ಅಂದ್ರೆ ನಾವು 100% ಮಾಡೋಣ ಸರ್ ಅಂತ ಹೇಳಿದ್ವಿ. ಅದಕ್ಕೆ ಈ ಪ್ರೋಗ್ರಾಮ್ ಅಲ್ಲಿ ನಮ್ಮ ಭಾಲ್ಕಿ ಪಟ್ಟದೇವರು ಅವರು ಮತ್ತೆ ನಮ್ಮ ಹರ್ಕೂಡ್ ಸ್ವಾಮಿಗಳು ಮತ್ತೆ ಹವಾಮಾಲಿನಾಥ್ ಸ್ವಾಮಿಗಳು, ಶಿವಾನಂದ ಮಹಾಸ್ವಾಮಿಗಳು ಇವ್ರು ಸೇರಿ ಮತ್ತೆಲ್ಲ ನಮ್ಮ ಶೇರೆ ಸವಾರ್ ದರ್ಗಾ ಸ್ವಾಮೀಜಿ ಅವರು, ನಮ್ಮ ಖಾದ್ರಿ ಸಾಹೇಬ್ರು ಇಲ್ಲಿ ಕೂತ್ಕೊಂಡಿದ್ದಾರೆ, ಹೈದರ್ ಪಾಷಾ ಅವರು ಮತ್ತೆ ನಮ್ಮ KBN ದರ್ಗಾ ಅವರು ಇವರೆಲ್ಲರೂ ಬರ್ತಾರೆ. ಮತ್ತೆ ಅನೇಕ ನಮ್ಮ ರಾಜಕೀಯ ಮುಖಂಡರು ಎಲ್ಲ ಬರ್ತಾರೆ. ಮತ್ತೆ ಅದಕ್ಕಾಗಿ ಒಂದು ಸೂಫಿ ಸಂತ್ ಎಲ್ಲರೂ ಸೇರ್ಕೊಂಡು ಒಂದು ಮಾಡಿ, ಅದು ಬಸವ ಕಲ್ಯಾಣದಲ್ಲಿ ಬೀದರಲ್ಲಿ ಒಂದು ಮಾಡಿದ್ರೆ ಒಂದು ಒಳ್ಳೆ ಮೆಸೇಜ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಾಂತಿ ಬಗ್ಗೆ ಒಂದು ಮೆಸೇಜ್ ಹೋಗ್ಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಏನಂದ್ರಿ? ನಮ್ದು ಒಂದು ವತನ್ ಫಂಕ್ಷನ್ ಹಾಲ್ ಅಂತ ಇದೆ. ಆ ಫಂಕ್ಷನ್ ಹಾಲ್ ಆಪೋಸಿಟ್ ಅಲ್ಲಿ ಒಂದು ಗ್ರೌಂಡ್ ಇದೆ. ಅಲ್ಲಿ ಒಂದು ಖಾಲಿ ಜಾಗ ಇದೆ. ಅಲ್ಲಿ ನಾವು ಒಂದು ಅದ್ದೂರಿಯಾಗಿ ಒಂದು ಟೆಂಟ್ ಅನ್ನು ಹಾಕಿ ಅಲ್ಲಿ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೇವೆ. सर शरणू सागर को भी इनवाइट करेंगे बसव कल्याण MLA? क्या बुलाना क्या? लोकल के MLA हम इनवाइट करेंगे. बुलाना क्या बोल के पूछ रहा हूँ मैं. आपकी बोलो सर लोकल MLA है सर बसव कल्याण के लोकल MLA मालूम नहीं था. आप बोले नहीं, फिर देखेंगे, ध्यान देंगे. ದಯವಿಟ್ಟು ತಾವೆಲ್ಲ ಕಾರ್ಯಕ್ರಮ